ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಟೈಲರ್ ಮಿಷಿನ್ನು ಬೆಲ್ಟ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಬಿಗಿನರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ನೋಡೋಣ ಇದನ್ನು ಹೇಗೆ ನಾವು ರೆಡಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಮಿಷಿನ್ ಬೆಲ್ಟ್ನ ಹಾಕಬೇಕು, ಅದು ಯಾವ ರೀತಿ ಹಾಕಬೇಕು ಅಂತ ನಾನು ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಮಿಷಿನ್ನು ಮೂನೇ ಆಗ್ತಾಯಿಲ್ಲ. ನೋಡಿ ಯಾವ ರೀತಿ ಬರ್ತಾಯಿದೆ, ಮೂನೇ ಆಗ್ತಾಯಿಲ್ಲ, ಒಂಥರ ಲೂಸಾಗಿ ಬರ್ತಾಯಿದೆ. ಹಿಡ್ಕೊಂಡು ಸ್ಟಿಚ್ ನೋಡಿ, ಬೆಲ್ಟ್ ಮಾತ್ರ ಓಡ್ತಾ ಇದೆ, ಆದರೆ ವೀಲಿಂಗ್ ಓಡ್ತಾ ಇಲ್ಲ. ನೋಡಿ, ಟೈಟ್ ಆಗಿಬಿಟ್ಟಿದೆ. ನೋಡಿ, ಹೀಗೆ ನೋಡಿ, ಓಡ್ತಾನೇ ಇಲ್ಲ. ನೋಡಿ, ಇವಾಗ ನಾವು ಸ್ಟಿಚ್ ಮಾಡೋಕ್ಕೋದ್ರೆ ನಾವು ಮುಂದಕ್ಕೆ ಮೂವ್ ಮಾಡೋಣ ಮಿಷಿನ್ನು ಅಂದರೆ ಮೂವ್ ಆಗ್ತಾಯಿಲ್ಲ. ಯಾಕಪ್ಪ ಇದು ಮೂವ್ ಆಗ್ತಾಯಿಲ್ಲ ಅಂತ ಅಂದರೆ, ಇದು ಬೆಲ್ಟ್ ನೋಡಿ ಹೇಗೆ ಓಡ್ತಾ ಇದೆ. ನೋಡಿ, ಕೆಳಗಡೆ ಬೆಲ್ಟ್ ನೋಡಿ, ಈ ಬೆಲ್ಟು ಲೂಸ್ ಇರೋದ್ರಿಂದ ನೀವು ಮೂವ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ, ಇದು ಅಷ್ಟೇ. ನೋಡಿ, ಬೆಲ್ಟ್ ತುಂಬಾ ಲೂಸ್ ಇದೆ. ಹಾಗಾಗಿ ನೀವು ಮಿಷಿನ್ನ ತುಳಿದ್ರೂ ಅದು ಮಿಷಿನ್ ಮುಂದಕ್ಕೆ ಹೋಗಲ್ಲ. ಯಾಕಂದರೆ ಬೆಲ್ಟು ವೀಲಿಗೆ ತಕ್ಕನಂತೆ ನಾವು ಬೆಲ್ಟ್ ಹಾಕಬೇಕಾಗತ್ತೆ. ಚಕ್ರಕ್ಕೆ ನೋಡಿ, ಚಕ್ರಕ್ಕೆ ಇದ್ರ ತಕ್ಕನಂತೆ ನಾವು ಬೆಲ್ಟ್ ಹಾಕಬೇಕು. ಈ ಅಂಗಡಿಯಲ್ಲೆಲ್ಲ ನಾವು ಬೆಲ್ಟ್ ತೊಗೊಳುವಾಗ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ. ಆದರೆ ನಮಗೆ ಮಿಷಿನ್ ಅಳತೆ ಎಷ್ಟು ಬೇಕೋ ನಾವು ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಪಿನ್ ಹಾಕಿದ್ದಾರೆ. ನೋಡಿ, ಹೀಗೆ ಇದನ್ನು ಬೆಲ್ಟು ತೊಗೊಂಬಿಡೋಣ. ಫಸ್ಟು ಹೀಗೆ ಬೆಲ್ಟ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬೆಲ್ಟ್ನ ತೊಗೊಂಡು ನಾವು ಇದು ಅಳತೆ ನೋಡ್ಕೊಳ್ಬೇಕು, ಎಷ್ಟು ಬೇಕಾಗ್ಬೋದು ನಮಗೆ ಅಂದ್ಬಿಟ್ಟು. ನಾನು ನಿನಗೆ ಕಟ್ಟಿಂಗ್ ಪ್ಲೇಯರ್ ತೊಗೊಂಡು ಈ ಪಿನ್ನ ಮೊದಲು ತಕ್ಕೊಂಬಿಡೋಣ. ನೋಡಿ, ಪಿನ್ ತಕ್ಕೊಬೇಕು. ನಾವು ಇನ್ನೊಂದು ಸ್ವಲ್ಪ ಬೆಲ್ಟ್ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿ ಜಾಯಿಂಟ್ ಮಾಡಬೇಕು ಅಂದರೆ ನಮಗೆ ಬೆಲ್ಟು ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ನಾವು ಅಟ್ಯಾಚ್ ಮಾಡ್ಕೊಳ್ಬೋದು. ಮೊದಲು ಪಿನ್ನ ನಾವು ತೆಗೆದುಬಿಡೋಣ. ಪಿನ್ ಅವರೇ ಕೊಟ್ಟಿರ್ತಾರೆ, ಬಳೆ ಶಾಪವರು ಇಲ್ಲ ಟೈಲರ್ ಲೈನಿಂಗ್ ಎಲ್ಲ ಮಾರ್ತಾರಲ್ಲ ಅಂಥ ಅಂಗಡಿಗಳಲ್ಲಿ ಇವು ಸಿಗ್ತವೆ. ನೋಡಿ, ಈ ರೀತಿ ಎಲ್ಲ ತಕ್ಕೊಂಬಿಡ್ಬೇಕು. ನೋಡಿ, ಈ ರೀತಿ ತಕ್ಕೊಂಬಿಡೋಣ. ಕಟ್ಟಿಂಗ್ ಪ್ಲೇಯರಲ್ಲಾದರೆ ನೀಟಾಗಿ ತೆಗಿಬೋದು, ಆದರೆ ಕೈಯಲ್ಲೆಲ್ಲ ತೆಗಿಯೋಕ್ಕಾಗಲ್ಲ. ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಕೈಯೆಲ್ಲ ಹುಷಾರಾಗೆ ಇದು ಮಾಡ್ಕೊಳ್ಳಿ, ಯಾಕಂದರೆ ಇದು ಪ್ರೆಸ್ ಮಾಡುವಾಗ ಕೈಗೂ ಟಚ್ ಆಗುತ್ತೆ. ಅದಕ್ಕೋಸ್ಕರ ನೀವು ಹುಷಾರಾಗಿ ಮಾಡಿ. ನೋಡಿ, ಇವಾಗ ಇದು ನಾನು ಬೆಲ್ಟು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಅರ್ಧ ಇಂಚಷ್ಟು ನಾನು ಕಟ್ ಮಾಡ್ಕೊಳ್ತೀನಿ. ಆ ಕಡೆ ಅರ್ಧ ಇಂಚ್ ಕಟ್ ಮಾಡ್ಕೊಳ್ತೀನಿ, ಈ ಕಡೆ ಅರ್ಧ ಇಂಚ್ ಕಟ್ ಮಾಡ್ಕೊಳ್ತೀನಿ. ಕಟ್ಟಿಂಗ್ ಪ್ಲೇಯರಲ್ಲೇ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಕಟ್ಟಿಂಗ್ ಆಗಿದೆ. ಒಂದು ಅರ್ಧ ಇಂಚಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಬೆಲ್ಟ್ದು ಇನ್ನೊಂದು ಸೈಡ್ದು ಅದನ್ನು ಒಂದು ಅರ್ಧ ಇಂಚ್ ಆಗೋಷ್ಟು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡಿಕೊಂಡು ನೋಡಿ, ಹೀಗೆ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಇದಿದೆ, ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ಕೈ ಹುಷಾರು. ಈ ಕಡೆ ಅರ್ಧ ಇಂಚು, ಆ ಕಡೆ ಅರ್ಧ ಇಂಚು ತೆಗ್ದಿತ್ತಾಯಿತು. ಈಗ ನೋಡಿ, ನಮಗೆ ಕರೆಕ್ಟ್ ಅಳತೆಗೆ ಸಿಗುತ್ತೆ. ನಾವು ಬೆಲ್ಟು ವೀಲ್ಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. ಇದನ್ನು ನಾವು ಹೇಗೆ ಜಾಯಿನ್ ಮಾಡಬೇಕು ಅಂತ ಅಂದರೆ, ಫಸ್ಟು ಇದನ್ನೆಲ್ಲ ಸ್ಟ್ರೈಟ್ ಮಾಡ್ಕೊಂಬಿಡೋಣ. ಪಿನ್ನ ಒಂದು ಸ್ವಲ್ಪ ತಕ್ಕೊಳ್ಳೋಣ, ಯಾಕಂದರೆ ನಾವು ಬೆಲ್ಟ್ಗೆ ಹಾಕಿ ಪ್ರೆಸ್ ಮಾಡಬೇಕಲ್ವ, ಅದಕ್ಕೋಸ್ಕರ ಫಸ್ಟು ಇದನ್ನು ಸ್ಟ್ರೈಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಹೀಗೆ ಎಲ್ಲ ಸ್ಟ್ರೈಟ್ ಮಾಡ್ಕೊಳ್ಳೋಣ. ನೋಡಿ, ಪಿನ್ ತೆಗ್ದಿತ್ತು ಆಯಿತು, ಮತ್ತು ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಈಗ ಇಲ್ಲಿ ಒಂದು ದೀಪ ಹಚ್ಕೊಂಡಿದ್ದೀನಿ. ನೀವು ಕ್ಯಾಂಡಲ್ ಬೇಕಾದರೂ ಹಚ್ಕೊಳ್ಬೋದು. ಶಾರ್ಪ್ದು ನಿಮ್ಮ ಹತ್ರ ಯಾವುದಾದ್ರೂ ಸೂಜಿ ಆಗಲಿ, ದಪ್ಪ ಸೂಜಿ ಬರುತ್ತಲ್ಲ, ಈ ಕುಚ್ಚಾಕೋ ಸೂಜಿ, ಅದನ್ನು ಬೇಕಾದರೂ ತೊಗೊಳ್ಬೋದು. ಸೂಜಿ ಬೇಕಾದರೂ ತೊಗೊಂಡು ಮಾಡ್ಕೊಳ್ಬೋದು. ಇದು ಯಾವ ಸೂಜಿ ಅಂದರೆ, ನನ್ನ ಕ್ರೋಶದು ಮುಂದೆಗಡೆ ಶಾರ್ಪ್ ಇರುತ್ತಲ್ಲ, ಅದು ಕಟ್ಟಾಗ್ಬಿಟ್ಟಿದೆ. ಅದಕ್ಕೆ ಇದನ್ನು ಮಾಡಿದ್ರೆ, ಇದರಲ್ಲಿ ಹೋಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ತೊಗೊಂಡು ಹೋಲ್ಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇವಾಗ ಬಿಸಿ ಆಗಬೇಕಿದು, ಚೆನ್ನಾಗಿ ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ಇದರೊಳಗಡೆ ನಾವು ಚುಚ್ಚಬೇಕಾಗುತ್ತೆ. ಹೋಲ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ನೋಡಿ, ಹೀಗೆ ಚುಚ್ಚಬೇಕಾಗುತ್ತೆ. ಒಂದು ಸ್ವಲ್ಪ ಇನ್ನೊಂಚೂರು ಬಿಸಿ ಮಾಡಿಕೊಂಡು ಮತ್ತೆ ಕಾಯಿಸಿ ಇಡೋಣ. ನೋಡಿ, ಈ ರೀತಿ ಇಡಬೇಕಾಗುತ್ತೆ. ಹುಷಾರಾಗಿ ಮಾಡಿ ಫ್ರೆಂಡ್ಸ್, ಅದಕ್ಕೆ ಕೈ ಇರುತ್ತೆ, ಅಲ್ಲಿ ಬೆರಳುಗಳೆಲ್ಲ ಇರುತ್ತೆ. ಆದಷ್ಟು ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡಿ ಇದನ್ನೆಲ್ಲ. ಆಮೇಲೆ ಕೈ ಏನಾದರೂ ಸುಟ್ಕೊಂಡ್ಬಿಡ್ತೀರಾ ನೀವು ಹಾಗೆ ಸಡನ್ನಾಗಿ ಮಾಡಿದ್ರೆ. ಆದಷ್ಟು ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡಿ.
ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೋಲಾದರೆ ಸಾಕು, ನಮ್ಗೆ ಪಿನ್ಗೆ ಹಾಕೋಷ್ಟು ಹೋಲಾದರೆ ಸಾಕು. ಒಂದು ಸ್ವಲ್ಪ ಇದು ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. ಇನ್ನೊಂಚೂರು ನೋಡಿ ಈ ರೀತಿ ನೆಲಕ್ಕೆ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನಾನು ಕಟ್ಟಿಂಗ್ ಪ್ಲೇಯರಲ್ಲಿ ಒಂಚೂರು ಇದು ಮಾಡ್ಕೊಳ್ತಾಯಿದ್ದೀನಿ, ಬೆಂಡ್ ಮಾಡ್ಕೊಳ್ತಾಯಿದ್ದೀನಿ. ಬೆಲ್ಟ್ಗೆ ಕ್ಲೀನಾಗಿ ಹೋಗ್ಬೇಕಲ್ವ ಪಿನ್ನು, ಅದಕ್ಕೋಸ್ಕರ. ನೋಡಿ ಇಲ್ಲೂ ಅಷ್ಟೇ, ಈ ಕಡೆ ಸೈಡ್ ಇನ್ನೊಂದು ಸೈಡು ಅಲ್ಲೂ ಹೋಲ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಹೋಲ್ ಮಾಡ್ಕೊಳ್ಬೇಕು. ಇವಾಗ ಈ ಪಿನ್ನ ನಾನು ಇದಕ್ಕೆ ಹಾಕ್ಕೊಳ್ತೀನಿ, ಈ ಹೋಲ್ಸ್ಗೆ ಹಾಕ್ಕೊಳ್ತೀನಿ ಪಿನ್ನ. ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಹೋಲ್ಸ್ಗೆ. ಈ ಕಡೆ ಹೋಲ್ಸ್ಗೆ ಈ ಕಡೆ ಹೋಲ್ಸ್ಗೆ 2 ಹೋಲ್ಸ್ಗೂ ನಾವು ಹಾಕ್ಕೊಳ್ಳೋಣ ಪಿನ್ನು. ಈಗ ಪ್ರೆಸ್ ಮಾಡ್ಕೊಳ್ಳೋಣ, ಕಟ್ಟಿಂಗ್ ಪ್ಲೇಯರಲ್ಲಿ ಪ್ರೆಸ್ ಮಾಡ್ಕೊಳ್ಳೋಣ. ಹಾಗೆ ಸ್ಟ್ರೈಟಿಗಿದ್ರೆ ಕೈಗೆ ಚುಚ್ಕೊಳ್ಳುತ್ತೆ ಮತ್ತು ಕ್ಲೀನಾಗೆ ನಾವು ವೀಲ್ಗೆ ಹಾಕ್ಕೊಳಕ್ಕಾಗಲ್ಲ. ನೋಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು, ಆ ಶಾರ್ಪ್ ಇರೋ ಸೈಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ. ಈ ಕಡೆನೂ ಅಷ್ಟೇ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಆಯಿತು, ಪ್ರೆಸ್ಸಿಂಗ್ ಆಯಿತು. ಈಗ ನಾವು ಮಿಷಿನ್ಗೆ ಹಾಕ್ಕೊಳ್ಳೋಣ. ಎಲ್ಲ ರೆಡಿಯಾಗಿದೆ ನೋಡಿ, ಪಿನ್ ಹಾಕ್ಕೊಂಡಿದ್ದೀನಿ. ಆ ಕಡೆ ಸೈಡ್ ಈ ಕಡೆ ಸೈಡು 2 ಸೈಡು ಹಾಕ್ಕೊಂಡಿದ್ದೀನಿ, ಪಿನ್ನ ಜಾಯಿಂಟ್ ಮಾಡಿದ್ದೀನಿ. ಈಗ ಮಿಷಿನ್ಗೆ ಬೆಲ್ಟ್ಗೆ ಹಾಕ್ಕೊಳ್ಳೋಣ, ಟೈಲರ್ ಮಿಷಿನ್ಗೆ. ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ನೀಟಾಗಿದೆ ನೋಡಿ. ನೋಡಿ ಆಗಲೇ ಮಿಷಿನ್ನು ಓಡ್ತಾ ಇರಲಿಲ್ಲ, ಲೂಸಾಗಿ ಓಡ್ತಾಯಿತ್ತು, ಬೆಲ್ಟು ಲೂಸ್ ಇತ್ತು, ಹಾಗಾಗಿ ಬೆಲ್ಟೇ ಓಡ್ತಾಯಿತ್ತು, ಮಿಷಿನ್ ಓಡ್ತಾ ಇರಲಿಲ್ಲ. ಇವಾಗ ಮಿಷಿನ್ ವೀಲ್ಗೆ ನಾವು ಇದನ್ನು ಹಾಕ್ಕೊಳ್ಳೋಣ ಬೆಲ್ಟು. ನೋಡಿ ಈ ರೀತಿ ಬೆಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚಕ್ರಕ್ಕೂ ಕೆಳಗಡೆ ಚಕ್ರಕ್ಕೂ ನಾವು ಹಾಕ್ಕೊಳ್ಬೇಕು ಇದಕ್ಕೆ ವೀಲ್ಗೆ. ನಾವು ಯಾವಾಗಲೇ ಮಿಷಿನ್ ನಾವು ಸ್ಟಿಚ್ ಮಾಡಬೇಕು ಅಂದರೂ ವೀಲ್ ಯಾವತ್ತಿದ್ರೂ ಮುಂದಕ್ಕೆ ಬರಬೇಕು, ಹಿಂದಕ್ಕೆ ಹೋಗಬಾರ್ದು. ಟಾಪಲ್ಲಿರೋ ವೀಲು ಕೆಳಗೆ ಚಕ್ರದ ವೀಲ್ಗೂ ನಾವು ಬೆಲ್ಟ್ ಹಾಕ್ಕೊಂಡಿತ್ತಾಯಿತು, ಮತ್ತು ಟಾಪ್ ಮೇಲೆ ಮಿಷಿನ್ ಇರುತ್ತಲ್ಲ ಅದಕ್ಕೂ ನಾವು ಬೆಲ್ಟ್ ಹಾಕಿತ್ತಾಯಿತು. ಈಗ ನೋಡೋಣ ಹೇಗೆ ಮಿಷಿನ್ ಓಡುತ್ತೆ ಅಂತ ನೋಡೋಣ. ನೋಡಿ ಇವಾಗೆಲ್ಲ ಕರೆಕ್ಟಾಗಿದೆ ಅಳತೆ. ಮಿಷಿನ್ ವೀಲ್ಗೂ ಕೆಳಗಡೆ ವೀಲ್ಗೂ ಎರಡಕ್ಕೂ ಕರೆಕ್ಟಾಗಿದೆ. ಈಗ ನೋಡೋಣ ಮಿಷಿನ್ನು ಮೂವ್ ಆಗುತ್ತಾ ಏನು ಅಂತ ನೋಡೋಣ. ಈಗ ನೋಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಿಷಿನ್ನು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ. ಮೊದಲು ಈ ರೀತಿ ಮೂವ್ ಆಗ್ತಾನೆ ಇರಲಿಲ್ಲ. ಯಾಕೆ ಮೂವ್ ಆಗ್ತಾ ಇರಲಿಲ್ಲ ಅಂದರೆ ಬೆಲ್ಟ್ ಲೂಸ್ ಇತ್ತು. ಆ ಬೆಲ್ಟ್ ಲೂಸ್ ಇರೋದ್ರಿಂದ ಈ ಥರ ಮೂವ್ ಆಗ್ತಾ ಇರಲಿಲ್ಲ. ಈಗ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಕೊಳ್ಬೋದು ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಟು ಯಾವ ರೀತಿ ಹಾಕಬೇಕು, ಈ ರೀತಿ ಚೆನ್ನಾಗಿ ಓಡಿದ್ರೆ ನಿಮ್ಮ ಬಟ್ಟೆನೂ ಚೆನ್ನಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.